ಪ್ರತಿ ವರ್ಷ ಇವರ ಆಸ್ತಿಯಲ್ಲಿ ಏರಿಕೆ ಎಷ್ಟಾಗ್ತಾ ಇದೆ. ನೀವು ಆಸ್ತಿಯನ್ನು ಘೋಷಣೆ ಮಾಡಬೇಕು. ಸರ್ಕಾರಿ ನೌಕರರು ಅಂದ್ರೆ ಅವರಿಗೆ ಕೊಡುವಂತ ಸಂಬಳ, ವೇತನ ಎಲ್ಲ ಸಾರ್ವಜನಿಕರ ತೆರಿಗೆ ಹಣ. ರೈಡ್ ಆಯ್ತು, ಇಡಿ ರೈಡ್ ಆಯ್ತು, ಸರ್ಕಾರಿ ನೌಕರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು. ಘೋಷಣೆ ಮಾಡ್ಲಿಲ್ಲ ಅಂದ್ರೆ ಯಾರು ಘೋಷಣೆ ಮಾಡಲ್ಲ ಅಧಿಕಾರಿ ಮುಂದೆ ನಾವು ಭ್ರಷ್ಟರೆಂದೇ ಭಾವಿಸ್ತೀವಿ. ಇದು ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಸಚಿವಾಲಯದ ನೌಕರರು ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ, ನಾವು ನಮ್ಮ ಆಸ್ತಿಯನ್ನು ಬಹಿರಂಗವಾಗಿ ಘೋಷಣೆ ಮಾಡೋದಿಲ್ಲ. ಪ್ರತಿ ವರ್ಷ ಏನು ನೀವು ಘೋಷಣೆ ಮಾಡಿ ಅಂತ ಹೇಳಿದಿರಿ ಅದನ್ನು ನಾವು ಘೋಷಣೆ ಮಾಡೋದಿಲ್ಲ. ನೀವು ಘೋಷಣೆನೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಬೀದಿಗೆ ಇಳಿದು ಅಂತೇಳಿ ಸಚಿವಾಲಯದ ನೌಕರರು, ಸರ್ಕಾರಿ ನೌಕರರು ಏನು CS ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದಾರೆ. ಈ ವಿಚಾರವಾಗಿ ನಮ್ಮ KRS ಪಕ್ಷದ ಹೋರಾಟ ಅದನ್ನು ವಿರೋಧ ಮಾಡೋ ರೀತಿ ಹೋರಾಟವನ್ನು ನಾವು ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಸರ್ಕಾರಿ ನೌಕರರು ಅಂದರೆ ಅವರಿಗೆ ಕೊಡುವಂಥ ಸಂಬಳ, ವೇತನ ಎಲ್ಲ ಸಾರ್ವಜನಿಕರ ತೆರಿಗೆ ಹಣ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಯಾವ ರೀತಿ ಹೋರಾಟ ಇದೆ, ಅದೇ ರೀತಿ ಕೂಡ ತಾವು ಪ್ರಾಮಾಣಿಕರಾಗಿದ್ದಂಥ ಸಮಯದಲ್ಲಿ ತಮ್ಮ ಆಸ್ತಿಯನ್ನು ಘೋಷಣೆ ಯಾಕೆ ಮಾಡಬಾರ್ದು? ಇವತ್ತು ಲೋಕಾಯುಕ್ತ ರೈಡ್ ಆಯಿತು, CCB ರೈಡ್ ಆಯಿತು, ಮತ್ತೊಂದು IT ರೈಡ್ ಆಯಿತು, ED ರೈಡ್ ಆಯಿತು, ಸರ್ಕಾರಿ ನೌಕರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರು, ಅಷ್ಟು ಮಾಡಿದರು ಅಂತ ಹೇಳ್ತಾ ಇದ್ದಾರಲ್ಲ. ಪ್ರತಿ ವರ್ಷ ಇವರ ಆಸ್ತಿಯಲ್ಲಿ ಏರಿಕೆ ಎಷ್ಟಾಗ್ತಾ ಇದೆ? ಇವತ್ತು ರಾಜಕಾರಣಿಗಳ ಆಸ್ತಿ ಎಷ್ಟು ಏರಿಕೆ ಆಗ್ತಾ ಇದೆ? ಇದರಿಂದ ನಾವು ಕಟ್ಟುವಂಥ ತೆರಿಗೆ ಯಾರು ಪಾಲಾಗ್ತಾ ಇದೆ? ಅಭಿವೃದ್ಧಿಗೆ ಹಣ ಯಾಕೆ ಸಾಕಾಗ್ತಿಲ್ಲ ಅನ್ನೋ ವಿಚಾರವನ್ನೆಲ್ಲ ಬಹಿರಂಗಪಡಿಸ್ಬೇಕು ಅನ್ನೋ ವಿಚಾರದಲ್ಲಿ ಒಂದು. ಮತ್ತು ಸಾರ್ವಜನಿಕವಾಗಿ ಗಳಿಸಿದಂಥ ಸಮಯದಲ್ಲಿ ಆತ ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಅಂತೇಳಿ ಸಾರ್ವಜನಿಕರಿಗೂ ಅದು ಗೊತ್ತಾಗಬೇಕು. ಮತ್ತು ಅವ್ರ ಮೇಲೆ ಹಾಕುವಂಥ ತೆರಿಗೆ ವ್ಯವಸ್ಥೆಯಲ್ಲೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗೋಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷ ರಾಜ್ಯಾದ್ಯಂತ ಈ ಹೋರಾಟವನ್ನು ಮಾಡ್ತಾ ಇದೆ. ಹೌದು, ನೀವು ಕೇಳೋವಂಥ ಪ್ರಶ್ನೆ ತುಂಬ ಸರಿ ಇದೆ. ಯಾಕಂದರೆ ನಾನು ಘೋಷಣೆ ಮಾಡಿದ್ರೆ ನನ್ನ ಮೇಲೆ IT ರೈಡ್ ಆಗ್ಬೋದು, ED ರೈಡ್ ಆಗ್ಬೋದು, ಮತ್ತು ಯಾರಾದರೂ ಭ್ರಷ್ಟ ರಾಜಕಾರಣಿ ನೀ ಇಷ್ಟೊಂದು ಹಣ ಎಲ್ಲಿ ಸಂಪಾದನೆ ಮಾಡಿದೆ, ನನಗೆ ಕಮಿಷನ್ ಕೊಡಿ ಅಂತ ಕೇಳ್ಬೋದು. ಈ ರೀತಿ ಇದೆ. ಆದರೆ ಎಲ್ಲ ಸರ್ಕಾರಿ ನೌಕರರು ನಾವು ಘೋಷಣೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಾಮಾಣಿಕರು ರೆಡಿ ಇದ್ರೂ ಕೂಡ ಅಪ್ರಾಮಾಣಿಕರು, ಭ್ರಷ್ಟ ನೌಕರರು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಘೋಷಣೆ ಮಾಡೋದಕ್ಕೆ ಅವ್ರನ್ನೂ ಬಿಡ್ದೇನೆ ಯೂನಿವರ್ಸಲ್ ಆಗಿ ನಾವು ಘೋಷಣೆ ಮಾಡೋದಿಲ್ಲ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ. ಆದರೆ ನಾವು ಕೇಳ್ತಾ ಇರೋದು ಅವ್ರಿಗೆ, ನೀವು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವಂಥದ್ದವರು, ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿದ್ದರೆ ಘೋಷಣೆ ಮಾಡೋದಕ್ಕೆ ಸಮಸ್ಯೆ ಏನು? ಇವತ್ತು ರಾಜಕಾರಣಿಗಳು ಎಲ್ಲ ಘೋಷಣೆ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ಮಾನ್ಯ ಹೈಕೋರ್ಟ್ ಕೂಡ 6 ಜನ ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನೇ ರದ್ದು ಮಾಡಿದೆ. ಆ ಭಯ ಇವರು ಬಂದಿದೆ. ಯಾಕೆ ರದ್ದು ಮಾಡ್ತು ಅಂದರೆ, ಆಸ್ತಿಯನ್ನು ಪ್ರತಿ ವರ್ಷ ಘೋಷಣೆ ಮಾಡಬೇಕಾಗಿತ್ತು, ಆಸ್ತಿಯನ್ನು ಘೋಷಣೆ ಮಾಡಲಿಲ್ಲ. ಆ ದೃಷ್ಟಿಕೋನದಿಂದ ಅವರ ಸದಸ್ಯತ್ವವನ್ನು ರದ್ದು ಮಾಡ್ತು. ಆದ್ದರಿಂದ ಇವ್ರು ಎಲ್ಲಿ ನಮ್ಮ ಸರ್ಕಾರಿ ನೌಕರಿಗೆ ಕುಂದು ಬರ್ತದೆ, ನಮ್ಮ ಕುತ್ತಿಗೆಗೆ ಬರ್ತದೆ, ನಮ್ಮ ಬುಡಕ್ಕೆ ಬರ್ತದೆ ಅಂತೇಳಿ ಇವರು ನಮ್ಮ ಘೋಷಣೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಾಮಾಣಿಕವಾಗಿ ಮಾಡಿದರೆ ನೀನು ಕೋಟೆ ಅಂತಲೇ ಸಂಪಾದನೆ ಮಾಡಪ್ಪ, ಅದ್ರ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದೆ, ನಿನ್ನ ಆಸ್ತಿಯನ್ನು ನೀನು ಘೋಷಣೆ ಮಾಡು. ನೀನು ತಗೊಳ್ತಿರೋ ಸಂಬಳ ನಮ್ಮ ಸಾರ್ವಜನಿಕರ ಹಣ, ನಿನಗೆ ಕುಂಬಳಕಾಯಿನ ಕಳ್ಳರು ಅಂತ ಹೆಗಲು ಮುಟ್ಟು ನೋಡ್ಕೊಳ್ತೀರಿ. ನೀವು ಆಸ್ತಿಯನ್ನು ಘೋಷಣೆ ಮಾಡಬೇಕು. ಘೋಷಣೆ ಮಾಡಲಿಲ್ಲ ಅಂದರೆ ಯಾರು ಘೋಷಣೆ ಮಾಡಲ್ಲ ಅಧಿಕಾರಿ ಮುಂದೆ ನಾವು ಭ್ರಷ್ಟರೆಂದೇ ಭಾವಿಸ್ತೀವಿ. ಅವ್ರ ಮುಂದೆ ತಮಟೆ ಚಳವಳಿಗಳನ್ನ ಮಾಡ್ತೀವಿ. ಇವತ್ತು DC ಹೋಗಿ ಕೂಡ ನಾವು ಲೆಟರ್ ಕೂಡ ಕೊಟ್ಬಿಟ್ಟು ಬಂದ್ವಿ DC ಏನು ಅಂತೇಳಿ, ಇವ್ರಿಗೆ ಯಾಕೆ ಘೋಷಣೆ ಮಾಡಿಲ್ಲ, ಘೋಷಣೆ ಮಾಡಬೇಕು, ಅದನ್ನು ಕಡ್ಡಾಯವಾಗಿಗೊಳಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಾದರೆ ತ್ವರಿತವಾಗಿ ತಗೊಳ್ಬೇಕು ಅಂತೇಳಿ DC ಮೀಟ್ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೊಟ್ಟಿದ್ದೀವಿ. ಮುಂದೆ ಇದನ್ನ ಸರ್ಕಾರಿ ಅಧಿಕಾರಿಗಳ ಮನೆ ಮುಂದೆನೇ ಟಮಟೆ ಚಳವಳಿಯನ್ನು ಮಾಡಿ ನಮ್ಮ ತೆರಿಗೆ ಹಣ ವಿಚಾರವಾಗಿ ನಾವು ಕೇಳ್ತಾ ಇದ್ದೀವಿ, ನೀವೇನು ಖಾಸಗಿ ವ್ಯಕ್ತಿಗಳಲ್ಲ ಅನ್ನೋ ವಿಚಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನು ಮಾಡ್ತಿದೆ.